ನಮಸ್ಕಾರ ವೀಕ್ಷಕರೇ, ನಾನು ಶ್ರೀ ದಾನಮ್ಮ ದೇವಿಯ ಭಕ್ತಿ. ತಾಯಿ ವರದಾನೇಶ್ವರಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನೋಡಿರಿ, ಇವತ್ತು ನಾನು ಪಂಚಮಿ ಹಬ್ಬಕ್ಕೆ ಚಕ್ಕಲಿನ ಮಾಡ್ಕೊಳ್ಳೋದಕ್ಕೆ ಹಿಟ್ಟನ್ನು ಹೇಗೆ ತಯಾರಿಸೋದು ಅಂತ ತೋರಿಸ್ತಾ ಇದ್ದೇನೆ. ನೋಡಿರಿ, ಇವತ್ತು ನಾನು ಈ ಹಿಟ್ಟಿಗೆ ಏನೇನು ಹಾಕೀನಿ ಅಂತ ತೋರಿಸ್ತಾ ಇದ್ದೇನೆ. ನೋಡಿರಿ, ಈ ಥರ ನಾನು ಹೇಳಿದ ಹಾಗೆ ಹಿಟ್ಟನ್ನು ತಯಾರಿಸ್ಕೊಂಡು ರೆಡಿ ಮಾಡಿಕೊಂಡ್ರೆ ನೀವು ಗರಿ ಗರಿಯಾದ ಕುರುಕುರು ಚಕ್ಕಲಿನ ಹಬ್ಬಕ್ಕೆ ಮಾಡ್ಬೋದು. ನೋಡಿರಿ, ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬರ್ರಿ. ಇದಕ್ಕಿಂತ ಮುಂಚೆ ನೀವು ನಮ್ಮ ವಿಡಿಯೋನ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೊಸಬ್ರು ನೋಡೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹೀಗೆ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡ್ತಾ ಇರ್ರಿ. ಈ ಹಿಟ್ಟನ್ನು ಹೇಗೆ ರೆಡಿ ಮಾಡೋದು ಅಂತ ನೋಡ್ಕೊಂಬರೋಣ ಬರ್ರಿ. ನೋಡಿರಿ, ಈ ಚಕ್ಕಲಿನ ಮಾಡೋದಕ್ಕೆ ನಾನು 1 kg ರೇಷನ್ ಅಕ್ಕಿನ ತೊಗೊಂಡಿದ್ದೇನೆ. ನೋಡಿರಿ, ಇದನ್ನು ಒಂದು 2-3 ಸರ್ತಿ ಚೆಂದಾಗೆ ತೊಳಿಬೇಕು ರೀ, ಯಾಕಂದ್ರೆ ರೇಷನ್ ಅಕ್ಕಿ ಭಾಳ ಹೊಲಸಿರ್ತಾವೆ ರೀ. ಹೀಗಾಗಿ ನಾನು ಇದನ್ನು ನೀರು ಹಾಕಿ ಚೆಂದಾಗೆ ತೊಳ್ಕೊತೀನಿ. ನೋಡಿರಿ, ಈಗ ಇದನ್ನು ಚೆಂದಾಗೆ ತೊಳೆದ್ಬಿಟ್ಟು ತೋರಿಸ್ತೀನಿ ರೀ ನಿಮಗೆ. ಒಂದು 3 ಸಲ ತೊಳ್ಕೊಂಬರ್ತೀನಿ ನೋಡಿರಿ. ಈಗ ನೋಡಿರಿ, ನಾನು ಚೆಂದಾಗಿ ಇದನ್ನು 2-3 ಸರ್ತಿ ತೊಳ್ಕೊಂಬಂದಿನಿ. ನೋಡಿರಿ, ಈಗ ಎಲ್ಲ ನೀರು ಬಸೋದು ಇದನ್ನು ಒಂದು ಕಾಟನ್ ಬಟ್ಟೆ ಮೇಲೆ ಈಗ ಹಾರಾಕ್ತೀನಿ. ನೋಡಿರಿ, ಈ ಥರ ಕಾಟನ್ ಬಟ್ಟೆನ ಹಾಸ್ಕೊಂಡಿನಿ ರೀ. ಈಗ ಇದ್ರ ಮೇಲೆ ಇವು ಅಕ್ಕಿನ ಹಾಕ್ತೀನಿ. ನೋಡಿರಿ, ಈ ಥರ ಎಲ್ಲನೂ ಹಾಕಿ ಒಣಗಿಸ್ಬೇಕು. ನೋಡ್ರಿ, ಅಂದ್ರೆ ಚಕ್ಕಲಿ ಮಸ್ತ್ ಗರಿ ಗರಿಯಾಗಿ ಬರ್ತಾವ್ರಿ. ಈ ಥರ ತೊಳೆದು ಮಾಡಿ ಒಣಗಿಸೋದ್ರಿ. ನೋಡಿರಿ, ಈ ಥರ ಚೆಂದಾಗೆ ಎಲ್ಲ ಕಡೆ ಹರಡ್ಕೋಬೇಕು ರೀ. ಈ ಥರ ಮಾಡಿ ಇದನ್ನು ಏನಂದ್ರೆ ಒಂದು 4 ಅಥವಾ 5 ಗಂಟೆ ಚೆಂದಾಗೆ ಒಣಗಿಸ್ಬೇಕು. ನೋಡಿರಿ, ಇದನ್ನು ಈ ಥರ ಚೆಂದಾಗೆ ಕಾಯಿಡಿಸ್ಬೇಕು ರೀ. ನೋಡಿರಿ, ಈಗ ಎಲ್ಲ ಕಡೆ ಚೆಂದಾಗೆ ಕೈ ಆಡಿಸಿ ನೋಡಿರಿ, ಅಂದ್ರೆ ಈ ಥರ ಚೆಂದಾಗೆ ಹರಡ್ಕೊಂಡಿನಿ ರೀ. ಎಲ್ಲ ಕಡೆ ಆಗಲ್ ಮಾಡೀನಿ ರೀ. ಇವನ್ನ 4-5 ಗಂಟೆ ಚೆಂದಾಗಿ ಒಣಗಿಲ್ಲ ರೀ, ಆಮೇಲೆ ತೋರಿಸ್ತೀನಿ ನೋಡಿರಿ ನಿಮಗೆ. ಈ ಥರ ತೊಳೆದು ಒಣಾಕಿ ಹುರಿದು ಬೀಸ್ಕೊಂಬಂದು ಮಾಡಿದ್ರೆ ಚಕ್ಕಲಿ ತುಂಬ ಕ್ರಿಸ್ಪಿಯಾಗಿ ಬರ್ತಾವೆ ನೋಡಿರಿ. ಬಾಯಲ್ಲಿಟ್ಟರೆ ಕರಗುವಂಥ ಚಕ್ಕಲಿ ನೋಡಿರಿ. ಈಗ ಇದನ್ನು ಒಣಗಲ್ರಿ, ಆಮೇಲೆ ತೋರಿಸ್ತೇನೆ ರೀ ನಿಮಗೆ. ನೋಡಿರಿ, ಈಗ ಇವು ಪೂರ್ತಿ ಚೆಂದೆಲ್ಲ ಒಣಗ್ಯಾವ್ರಿ. ನೋಡಿರಿ, ಮಸ್ತ್ ಒಣಗ್ಯಾವ್ರಿ. ಇವು 4-5 ತಾಸು ಎಲ್ಲ ಫುಲ್ ಒಣಗಿಸ್ಕೊಂಡು ನೋಡಿರಿ. ಈಗ ಇವನ್ನ ಹುರಿತೇನೆ ನೋಡಿರಿ, ತೆಗಿತೇನೆ ರೀ. ಎಲ್ಲ ತೆಗೆದು ಹುರಿತಾ ನೋಡಿರಿ. ಇವನ್ನೆಲ್ಲ ಇದೇ ಬುಟ್ಟಿಗೆ ಹಾಕೋತೀನಿ ರೀ. ಇವನ್ನೆಲ್ಲ ತಗೊಂಬರ್ತೀನಿ ನೋಡಿರಿ. ಈಗ ನೋಡಿರಿ, ಎಲ್ಲನೂ ತೆಗೆದು ಈ ಬುಟ್ಟಿಗೆ ಹಾಕೀನಿ ರೀ. ಈಗ ಇವನ್ನ ಹುರಿತೀನಿ ನೋಡಿರಿ, ಚೆಂದಾಗಿ ಹುರಿಬೇಕಾರೆ ಇವತ್ತನ್ನ. ಈಗ ಹುರಿತಾ ನೋಡಿರಿ. ಇವು ಅಕ್ಕಿನ ನೋಡಿರಿ ಒಣಗ್ಯಾವ್ರಿ. ಈಗ ಇವನ್ನ ಹುರಿತೀನಿ ನೋಡಿರಿ. ಸದ್ದ ಈ ಅಕ್ಕಿ ಹುರಿಯೋಕೆ ಮುಂಚೆ ಮೊದಲು ಇವೆಲ್ಲ ಹುರ್ಕೋತೀನಿ ನೋಡಿರಿ. ಇದಕ್ಕೆ ಏನೇನು ಹಾಕ್ತೀನಿ ಅಂತ ಹೇಳ್ತೀನಿ ನೋಡಿರಿ. 1 ಬಟ್ಲ ಪುಟಾಣಿ ತೊಗೊಂಡೀನಿ ರೀ ನಾನು. 1 ಬಟ್ಲ ಅವಲಕ್ಕಿ ತೊಗೊಂಡೀನಿ ರೀ. ಒಂದು ಸ್ವಲ್ಪ ಹವೇಸ್ ತೊಗೊಂಡೀನಿ ರೀ. ಅರ್ಧ ಬಟ್ಲ ಹೆಸರು ಬೇಳೆ ರೀ. ಇವು ಅರ್ಧ ಬಟ್ಲಿಗಿನ ಸ್ವಲ್ಪ ಕಮ್ಮಿ ಉದ್ದಿನ ಬೇಳೆ ರೀ. ಸ್ವಲ್ಪ ಜೀರಿಗೆ ತೊಗೊಂಡೀನಿ ರೀ, ಸ್ವಲ್ಪ ಅಜ್ವಾನ್ ತೊಗೊಂಡೀನಿ ರೀ. ಇವನ್ನೆಲ್ಲನೂ ಹುರಿಬೇಕ್ರಿ. ಒಂದು ಸ್ವಲ್ಪ ಹುರಿದು ಇದಕ್ಕೆ ಹಾಕ್ಬೇಕು ನೋಡಿರಿ. ಅಕ್ಕಿ ಮೊದಲೇ ಇವೇ ಹುರ್ಕೋತೀನಿ ರೀ, ಆಮೇಲೆ ಅಕ್ಕಿ ಹುರಿತೀನಿ ನೋಡಿರಿ. ಈಗ ನೋಡಿರಿ, ಇದಕ್ಕೆ ಹೆಸರು ಬೇಳೆ ಹಾಕೋತೀನಿ ರೀ. ಹೆಸರು ಬೇಳೆ ಉದ್ದಿನ ಬೇಳೆ ಎರಡು ಪುಡಿನೇ ಹುರಿತೀನಿ ನೋಡಿರಿ ನಾನು. ಉದ್ದಿನ ಬೇಳೆ ಕಮ್ಮಿನೇ ತೊಗೋಬೇಕು ರೀ, ಉದ್ದಿನ ಬೇಳೆ ಜಾಸ್ತಿ ಹಾಕ್ಬಾರ್ದು ನೋಡಿರಿ. ಹೆಸರು ಬೇಳೆ ಎಲ್ಲ ನಡೀತದೆ ರೀ. ಇದನ್ನು ಚೆಂದಾಗಿ ಸ್ವಲ್ಪ ಫ್ರೈ ಮಾಡ್ತೇವೆ ನೋಡಿರಿ. ಇದು ಒಂದು ಸ್ವಲ್ಪ ಅಂದ್ರೆ ಚರಕಲ್ಲಾಗ್ತದೆ ರೀ. ಸ್ವಲ್ಪ ಹರವಾರು ಹಿಂಗೆ ಇದಕ್ಕೆ ಅವಲಕ್ಕಿನೂ ಹಾಕ್ತೀನಿ ನೋಡಿರಿ. ಇದು ದಪ್ಪ ಅವಲಕ್ಕಿ ಅವ್ರಿಗೆ ಸೋಸ್ತಾ ಮಾಡೋ ಅವಲಕ್ಕಿ ನೋಡಿರಿ. ಇದನ್ನು ಚೆಂದಾಗಿ ಫ್ರೈ ಮಾಡ್ತೀನಿ ರೀ. ಈಗ ಇದಕ್ಕೆ ಹವೇಜನ್ನು ಹಾಕ್ತೀನಿ ನೋಡಿರಿ. ಈ ಹವೇಜನ್ನು ಹಾಕ್ತೀನಿ ನೋಡಿರಿ ಇದಕ್ಕೆ. ಇದನ್ನು ಚೆಂದಾಗಿ ಮಿಕ್ಸ್ ಮಾಡ್ಕೊತೀನಿ. ಈಗ ಪುಟಾಣಿ ಹಾಕ್ತೀನಿ.
ಈಗ ನೋಡಿರಿ ಇದಕ್ಕೆ ಜೀರಿಗೆನೂ ಹಾಕ್ತೀನಿ ರೀ, ಹಾಗೆ ಸ್ವಲ್ಪ ಅಜ್ವಾನೂ ಹಾಕ್ತೀನಿ ನೋಡಿರಿ. ಎಲ್ಲನೂ ಹಾಕಿ ಚೆಂದಾಗೆ ಮಿಕ್ಸ್ ಮಾಡ್ತೀನಿ ನೋಡಿರಿ. ಎಲ್ಲನೂ ಚೆಂದಾಗಿ ಹುರ್ಕೋಬೇಕು. ಈಗ ನೋಡಿರಿ ಎಲ್ಲನೂ ಚೆಂದಾಗೆ ಹುರ್ಕೊಂಡ್ರೆ ಈಗ ತೆಗಿತೇನೆ ನೋಡಿರಿ. ಈಗ ಈ ಬುಟ್ಟಿಗೆ ಹಾಕಿನ್ರಿ. ಇದಕ್ಕೆ ಈಗ ಅಕ್ಕಿ ಹಾಕ್ಕೊಂಡು ಹುರಿತೀನಿ ನೋಡ್ರಿ. ಮತ್ತು ಈ ಅಕ್ಕಿನೂ ಈಗ ಚೆಂದಾಗೆ ಸಣ್ಣಗೆ ಉರಿ ಇಟ್ಟು ಹುರಿಬೇಕು ನೋಡ್ರಿ. ಉರಿ ಜೋರಿಟ್ಟು ಅಂದ್ರೆ ಹೊತ್ತವ್ರಿ, ಹಿಂಗಾಗಿ ಉರಿ ಸಣ್ಣ ಇಟ್ಟು ಹುರ್ಕೋಬೇಕು ನೋಡ್ರಿ. ಈಗ ಇದನ್ನು 5 ನಿಮಿಷ ಹುರ್ಕೊಂಡಿನ್ರಿ. ಭಾಳನೂ ಹುರಿಬಾರ್ದ್ರಿ. ಇದು ಭಾಳ ನಾವು ಕೆಂಪಾಗಂಗೆ ಹುರಿದೇವಂದ್ರೆ ಚಕ್ಲಿ ಒಳಗೆ ಚಕ್ಲಿ ಹಿಟ್ಟೆಲ್ಲ ಜಿಗಿ ಹೋಗ್ಬಿಡ್ತದ್ರಿ. ಹಿಂಗಾಗಿ ಚಕ್ಲಿ ನಾವು ಮಾಡಿ ಹಿಂಗೆ ಹಾಕೋದ್ರಾಗೆ ಎಲ್ಲ ಚೂರು ಚೂರು ಆಗ್ತಾವೆ ನೋಡ್ರಿ. ಹಿಂಗಾಗಿ ಭಾಳ ಜಾಸ್ತಿನೂ ಹುರ್ಕೋಬಾರ್ದ್ರಿ. ಇದನ್ನು ಅಷ್ಟೇ ಸ್ವಲ್ಪ ಕಮ್ಮಿನೇ ಹುರ್ಕೋಬೇಕು. ಕಮ್ಮಿ ಅಂದ್ರೆ ಒಂದು 5 ನಿಮಿಷ ಮ್ಯಾಲೆ ಹುರಿರಿ. ಈಗ ಇವನ್ನ ಹುರಿದಾಗ ಗ್ಯಾಸ್ ಆಫ್ ಮಾಡ್ತೀನಿ ನೋಡ್ರಿ. ಈಗ ಇದಕ್ಕೆ ಇವನ್ನೇನು ನಾನು ಆಗಾಗ ಎಲ್ಲ ಹುರಿದು ಇಟ್ಕೊಂಡಿನಿ ನೋಡ್ರಿ, ಇವನ್ನೆಲ್ಲ ಹಾಕ್ತೇನೆ ನೋಡ್ರಿ. ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ತೀನಿ ನೋಡ್ರಿ. ಚೆಂದಾಗಿ ಮಿಕ್ಸ್ ಮಾಡಿ ಗಿರ್ನಿಗೆ ಹಾಕೊಂಡ್ಬರ್ತೀನಿ ನೋಡ್ರಿ. ಬೀಸ್ಕೊಂಡು ಬರ್ತಾರೆ ಅವಾಗ ಚಕ್ಲಿ ಮಾಡೋದ್ರೆ ನೋಡ್ರಿ ಸೂಪರ್ ಅಂದ್ರೆ ಸೂಪರ್ ಬರ್ತಾವ್ರಿ ಚಕ್ಲಿ. ಒಂದು ಚಕ್ಲಿ ಮುರಿಯಲ್ರಿ, ಅವು ಕಟ್ಟಿನೂ ಹೋಗಂಗಿಲ್ಲ ನೋಡ್ರಿ. ಎಷ್ಟು ಕ್ರಿಸ್ಪಿ ಚಕ್ಲಿ ರೀ, ಕ್ರಿಸ್ಪಿ ಕುರುಕುರು ಚಕ್ಲಿ ಆಗ್ತಾವೆ ನೋಡ್ರಿ. ಈ ಥರ ಮಾಡಿ ಬೇಯಿಸ್ಕೊಂಬಂದ್ರೆ ಮಸ್ತ್ ಆಗ್ತಾವೆ ನೋಡ್ರಿ ಚಕ್ಲಿ. ನಾ ಹೇಳಿರೋ ಪ್ರಕಾರ ನೀವು ಇವೆಲ್ಲ ಹೆಂಗೆ ಅಕ್ಕಿ ತೊಳೆದು ಹುರಿದು ತೊಗೊಂಡಿನಲ್ರಿ, ಅದೇ ಟೈಪ್ ನೀವು ಎಲ್ಲ ಮಾಡಿದ್ರೆ ಇವು ಏನೇನು ಹಾಕಿನಲ್ರಿ, ಅಜ್ವಾನ, ಜೀರಿಗೆ, ಪುಟಾಣಿ, ಅವು ಅವಲಕ್ಕಿ, ಹೆಸರು ಬೇಳೆ, ಉದ್ದಿನ ಬೇಳೆ ಇವೆಲ್ಲ ಕರೆಕ್ಟ್ ಹಾಕಿ ಈ ಥರ ಹುರಿದು ಬೇಯಿಸ್ಕೊಂಬಂದು ಮಾಡಿರಿ. ನೀವು ಒಂದು ಚಕ್ಲಿನೂ ಕೆಡಂಗಿಲ್ಲ ನೋಡ್ರಿ, ಒಟ್ಟು ಮುರಿಯಂಗೂ ಇಲ್ರಿ, ಕಟ್ಟಿನೂ ಆಗಂಗಿಲ್ಲ ರೀ. ಈಗ ಇದನ್ನು ನಾನು ಗಿರ್ನ್ಯಾಗ ಬೇಯಿಸ್ಕೊಂಬಂದು ತೋರಿಸ್ತೀನಿ ರೀ ನಿಮಗೆ ಹಿಟ್ಟ ನೋಡ್ರಿ. ನಾನೀಗ ಈ ಅಕ್ಕಿನ ಬೀಸ್ಕೊಂಡು ಬಂದೀನಿ ನೋಡ್ರಿ. ಚಕ್ಲಿ ಹಿಟ್ಟನ್ನು ಗಿರಣಿ ಒಳಗೆ ಬೀಸ್ಕೊಂಬಂದೀನಿ ರೀ ನೋಡಿರಿ. ಸ್ಮೂತಾಗೆ ಸಣ್ಣ ಚೆಂದ ಬೀಸ್ಕೊಂಬಂದೀನಿ ರೀ. ಈ ಥರ ಬೀಸ್ಕೊಂಬಂದ್ರೆ ನೀವು ಯಾವಾಗ ಬೇಕು ಅವಾಗ ಚಕ್ಲಿನ ಮಾಡ್ಬೋದು ನೋಡ್ರಿ ಹಬ್ಬಕ್ಕೆ. ಇದು ಒಮ್ಮೆ ಬೀಸ್ಕೊಂಬಂದಿಟ್ರೆ 6 ತಿಂಗಳ ತನಕ ಏನೂ ಆಗಂಗಿಲ್ಲ ರೀ. ಹಾಗಂತ ಹೇಳಿ ಭಾಳನೂ ಬೀಸ್ಕೊಂಬಂದು ಒಮ್ಮೆ ಸ್ಟಾಕ್ ಇಡೋದು ಚಲೋ ಅಲ್ರಿ. ನಮಗೆ ಯಾವಾಗ ಬೇಕು ಅವಾಗ ತಾಜಾನ ಬೀಸ್ಕೊಂಬಂದು ಮಾಡೋದು ಆರೋಗ್ಯಕ್ಕೂ ಚಲೋ ನೋಡ್ರಿ. ಈಗ ಈ ಹಿಟ್ಟಿನಿಂದ ನಾನು ನಿಮಗೆ ನಾಳೆಗೆ ಚಕ್ಲಿನ ಮಾಡಿ ತೋರಿಸ್ತೇನೆ ನೋಡ್ರಿ. ನಾಳಿನ ವಿಡಿಯೋದಲ್ಲಿ ಈ ಹಿಟ್ಟಿಂದ ಚಕ್ಲಿ ಮಾಡಿ ತೋರಿಸ್ತೇನೆ ರೀ. ಈಗ ಇದನ್ನು ಬೀಸ್ಕೊಂಬಂದೀನಿ ರೀ, ಇದನ್ನು ಚಾಣಾಸಿ ಮಾಡಿ ಇಟ್ಕೋತೀನಿ ರೀ. ನಮಸ್ಕಾರ ರೀ ಎಲ್ಲರಿಗೂ.